ಮಳೆ ನಿಂತರೂ ಮಳೆ ಹನಿ ನಿಲ್ಲೋದಿಲ್ಲ ಎನ್ನುವಂತೆ ಸದ್ಯ ಫಂಗಲ್ ಚಂಡಮಾರುತದ ಸೈಡ್ ಎಫೆಕ್ಟ್ ರೈತ ಬೆಳೆಗಳ ಮೇಲೆ ಕಂಡು ಬರ್ತಾ ಇದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ. ಹುಳು ಬಾಧೆಗೆ ಅನ್ನದಾತ ಕಂಗಾಲು. ಹೀಗೆ ಸಮೃದ್ಧವಾಗಿ ಬೆಳೆದ ಬೆಳೆಯಲ್ಲಿ ಕೀಟಬಾಧೆ ರೈತರ ನಿದ್ದೆಗೆಡಿಸಿದೆ. ಧಾರವಾಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯುವ ಕಡಲೆಗೆ ಈಗ ಕಂಟಕ ಶುರುವಾಗಿದೆ. ಆರಂಭದಲ್ಲಿ ಬೆಳೆ ಚೆನ್ನಾಗಿಯೇ ಬಂದಿತ್ತು. ಆದರೆ ನಿರಂತರ ಮೋಡ ಕವಿದ ವಾತಾವರಣದಿಂದ ಕಡಲೆ ಬೆಳೆಗೆ ಹುಳುಬಾಧೆ ಕಾಣಿಸಿಕೊಂಡಿದೆ. ಹೀಗೆ ಎಲೆಗಳ ಮೇಲೆ ಕೀಟಗಳ ಮೊಟ್ಟೆಗಳೇ ಹೆಚ್ಚಾಗಿ ಕಾಣುತ್ತಿವೆ. ಹೀಗಾಗಿ ಈ ಸಲ ಕಡಲೆ ಕೈ ಹಿಡಿಯುತ್ತೋ ಇಲ್ಲವೋ ಅನ್ನೋ ಚಿಂತೆ ರೈತರನ್ನ ಕಾಡುತ್ತಿದೆ. ಪರಿಸ್ಥಿತಿ ಸರ್, ಕೀಡಿ ಇವಾಗ ಸಂಬಂಧ ಸರ್ ಏನ್ ರೈತರಿಗಂತ ಇದಾಗಿ ಬಿಡೈತಿ ಸರ್. ಕೀಡಿ ಬಾಳ ಆಗಿದ್ದಕ್ಕೆ ಎಣ್ಣೆ ಬಾಳ ಸತ ಹೊಡ್ಯಾದ ಸರ್. ಈಗ 3ನೇ 4ನೇ ಮೈ ಹೊಡಿಬೇಕು ಸರ್. ಏನಲ್ಲ ಸರ್, ಎಷ್ಟು ಎಕರೆ ಬೆಳೆದ್ರಿ? ನಾವು 4 ಎಕರೆ ಬೆಳೆದ. ಎಲ್ಲ ಕಡೆ ಕೀಟಗಳು ವ್ಯಾಪಿಸಿಕೊಳ್ಳುತ್ತಿವೆ. ಈಗಾಗಲೇ ರೈತರು ಕಡಲೆ ಬೆಳೆಗೆ ಸುಮಾರು 15,000 ರೂಪಾಯಿಯಷ್ಟು ಖರ್ಚು ಮಾಡಿದ್ದಾರೆ. ಈಗ ಹೆಚ್ಚುವರಿಯಾಗಿ ಕೀಟನಾಶಕ ಸಿಂಪಡಣೆ ಮಾಡೋ ಪರಿಸ್ಥಿತಿ ಎದುರಾಗಿದೆ. ಕಡ್ಲಿಗೆ ಕೀಟನಾಶಕ ಎಣ್ಣೆ ಸಿಂಪಡಣೆ ಮಾಡತ್ತವ್ರಿ. ಕೀಡಿ ಬಾಳ ಆಗ್ಯಾವ್ರಿ. ಮೊನ್ನೆ ವಾತಾವರಣ ಸರಿ ಇಲ್ಲದ ಸಂಬಂಧ್ರಿ ಇಳುವರಿ ಸ್ವಲ್ಪ ಕಡಿಮೆ ಹೊಣತಾವ್ರಿ. ಹುಳಿ ಹೋಗ್ಬಿಟ್ಟ. ಹುಳಿ ಮೊನ್ನೆ ಮಳೆ ಆದ ಸಂಬಂಧ್ರಿ ಸ್ವಲ್ಪ ಹುಳಿ ಹೋಗೇತ್ರಿ. ಮಾಡಾತ್ರಿ ವಾತಾವರಣ ಸ್ವಲ್ಪ ಚೇಂಜ್ ಆಗತ್ತಲ್ರಿ. ಇದು ಇಳುವರಿ ಕಡಿಮೆ ಬರ್ತೈತ್ರಿ. ಮತ್ ಖರ್ಚು ಮಾಡುದ್ರಿ. ಈಗ 3ನೇ ಮೈ ಎಣ್ಣೆ ಹೊಡಿದ್ರಿ. ಧಾರವಾಡ ಜಿಲ್ಲೆಯ ರೈತರು ಈ ಸಲ ಉತ್ತಮ ಕಡಲೆ ಇಳುವರಿಯ ನಿರೀಕ್ಷೆಯಲ್ಲಿದ್ದರು. ವಾತಾವರಣವು ಆರಂಭದಿಂದ ಚೆನ್ನಾಗಿಯೇ ಕೈ ಹಿಡಿದಿತ್ತು. ಆದರೆ ಈಗ ಶುರುವಾಗಿರೋ ಕೀಟಬಾಧೆ ರೈತರಿಗೆ ದೊಡ್ಡ ತಲೆನೋವಾಗಿದೆ. ಮಳೆ ನಿಂತರೂ ಮಳೆ ಹನಿ ನಿಲ್ಲೋದಿಲ್ಲ ಎನ್ನುವಂತೆ ಸದ್ಯ ಫಂಗಲ್ ಚಂಡಮಾರುತದ ಸೈಡ್ ಎಫೆಕ್ಟ್ ರೈತ ಬೆಳೆಗಳ ಮೇಲೆ ಕಂಡು ಬರ್ತಾ ಇದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ. ಹುಳು ಬಾಧೆಗೆ ಅನ್ನದಾತ ಕಂಗಾಲು. ಹೀಗೆ ಸಮೃದ್ಧವಾಗಿ ಬೆಳೆದ ಬೆಳೆಯಲ್ಲಿ ಕೀಟಬಾಧೆ ರೈತರ ನಿದ್ದೆಗೆಡಿಸಿದೆ. ಧಾರವಾಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯುವ ಕಡಲೆಗೆ ಈಗ ಕಂಟಕ ಶುರುವಾಗಿದೆ. ಆರಂಭದಲ್ಲಿ ಬೆಳೆ ಚೆನ್ನಾಗಿಯೇ ಬಂದಿತ್ತು. ಆದರೆ ನಿರಂತರ ಮೋಡ ಕವಿದ ವಾತಾವರಣದಿಂದ ಕಡಲೆ ಬೆಳೆಗೆ ಹುಳುಬಾಧೆ ಕಾಣಿಸಿಕೊಂಡಿದೆ. ಹೀಗೆ ಎಲೆಗಳ ಮೇಲೆ ಕೀಟಗಳ ಮೊಟ್ಟೆಗಳೇ ಹೆಚ್ಚಾಗಿ ಕಾಣುತ್ತಿವೆ. ಹೀಗಾಗಿ ಈ ಸಲ ಕಡಲೆ ಕೈ ಹಿಡಿಯುತ್ತೋ ಇಲ್ಲವೋ ಅನ್ನೋ ಚಿಂತೆ ರೈತರನ್ನ ಕಾಡುತ್ತಿದೆ. ಪರಿಸ್ಥಿತಿ ಸರ್, ಕೀಡಿ ಇವಾಗ ಸಂಬಂಧ ಸರ್ ಏನ್ ರೈತರಿಗಂತ ಇದಾಗಿ ಬಿಡೈತಿ ಸರ್. ಕೀಡಿ ಬಾಳ ಆಗಿದ್ದಕ್ಕೆ ಎಣ್ಣೆ ಬಾಳ ಸತ ಹೊಡ್ಯಾದ ಸರ್. ಈಗ 3ನೇ 4ನೇ ಮೈ ಹೊಡಿಬೇಕು ಸರ್. ಏನಲ್ಲ ಸರ್, ಎಷ್ಟು ಎಕರೆ ಬೆಳೆದ್ರಿ? ನಾವು 4 ಎಕರೆ ಬೆಳೆದ. ಎಲ್ಲ ಕಡೆ ಕೀಟಗಳು ವ್ಯಾಪಿಸಿಕೊಳ್ಳುತ್ತಿವೆ. ಈಗಾಗಲೇ ರೈತರು ಕಡಲೆ ಬೆಳೆಗೆ ಸುಮಾರು 15,000 ರೂಪಾಯಿಯಷ್ಟು ಖರ್ಚು ಮಾಡಿದ್ದಾರೆ. ಈಗ ಹೆಚ್ಚುವರಿಯಾಗಿ ಕೀಟನಾಶಕ ಸಿಂಪಡಣೆ ಮಾಡೋ ಪರಿಸ್ಥಿತಿ ಎದುರಾಗಿದೆ. ಕಡ್ಲಿಗೆ ಕೀಟನಾಶಕ ಎಣ್ಣೆ ಸಿಂಪಡಣೆ ಮಾಡತ್ತವ್ರಿ. ಕೀಡಿ ಬಾಳ ಆಗ್ಯಾವ್ರಿ. ಮೊನ್ನೆ ವಾತಾವರಣ ಸರಿ ಇಲ್ಲದ ಸಂಬಂಧ್ರಿ ಇಳುವರಿ ಸ್ವಲ್ಪ ಕಡಿಮೆ ಹೊಣತಾವ್ರಿ. ಹುಳಿ ಹೋಗ್ಬಿಟ್ಟ. ಹುಳಿ ಮೊನ್ನೆ ಮಳೆ ಆದ ಸಂಬಂಧ್ರಿ ಸ್ವಲ್ಪ ಹುಳಿ ಹೋಗೇತ್ರಿ. ಮಾಡಾತ್ರಿ ವಾತಾವರಣ ಸ್ವಲ್ಪ ಚೇಂಜ್ ಆಗತ್ತಲ್ರಿ. ಇದು ಇಳುವರಿ ಕಡಿಮೆ ಬರ್ತೈತ್ರಿ. ಮತ್ ಖರ್ಚು ಮಾಡುದ್ರಿ. ಈಗ 3ನೇ ಮೈ ಎಣ್ಣೆ ಹೊಡಿದ್ರಿ. ಧಾರವಾಡ ಜಿಲ್ಲೆಯ ರೈತರು ಈ ಸಲ ಉತ್ತಮ ಕಡಲೆ ಇಳುವರಿಯ ನಿರೀಕ್ಷೆಯಲ್ಲಿದ್ದರು. ವಾತಾವರಣವು ಆರಂಭದಿಂದ ಚೆನ್ನಾಗಿಯೇ ಕೈ ಹಿಡಿದಿತ್ತು. ಆದರೆ ಈಗ ಶುರುವಾಗಿರೋ ಕೀಟಬಾಧೆ ರೈತರಿಗೆ ದೊಡ್ಡ ತಲೆನೋವಾಗಿದೆ. ಮಳೆ ನಿಂತರೂ ಮಳೆ ಹನಿ ನಿಲ್ಲೋದಿಲ್ಲ ಎನ್ನುವಂತೆ ಸದ್ಯ ಫಂಗಲ್ ಚಂಡಮಾರುತದ ಸೈಡ್ ಎಫೆಕ್ಟ್ ರೈತ ಬೆಳೆಗಳ ಮೇಲೆ ಕಂಡು ಬರ್ತಾ ಇದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ. ಹುಳು ಬಾಧೆಗೆ ಅನ್ನದಾತ ಕಂಗಾಲು. ಹೀಗೆ ಸಮೃದ್ಧವಾಗಿ ಬೆಳೆದ ಬೆಳೆಯಲ್ಲಿ ಕೀಟಬಾಧೆ ರೈತರ ನಿದ್ದೆಗೆಡಿಸಿದೆ. ಧಾರವಾಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯುವ ಕಡಲೆಗೆ ಈಗ ಕಂಟಕ ಶುರುವಾಗಿದೆ. ಆರಂಭದಲ್ಲಿ ಬೆಳೆ ಚೆನ್ನಾಗಿಯೇ ಬಂದಿತ್ತು. ಆದರೆ ನಿರಂತರ ಮೋಡ ಕವಿದ ವಾತಾವರಣದಿಂದ ಕಡಲೆ ಬೆಳೆಗೆ ಹುಳುಬಾಧೆ ಕಾಣಿಸಿಕೊಂಡಿದೆ.
ಹೀಗೆ ಎಲೆಗಳ ಮೇಲೆ ಕೀಟಗಳ ಮೊಟ್ಟೆಗಳೇ ಹೆಚ್ಚಾಗಿ ಕಾಣುತ್ತಿವೆ. ಹೀಗಾಗಿ ಈ ಸಲ ಕಡಲೆ ಕೈ ಹಿಡಿಯುತ್ತೋ ಇಲ್ಲವೋ ಅನ್ನೋ ಚಿಂತೆ ರೈತರನ್ನ ಕಾಡುತ್ತಿದೆ. ಈ ಪರಿಸ್ಥಿತಿ ಸರ್ ಕೀಡಿ ಇವಾಗ ಸಂಬಂಧ ಸರ್ ಏನ್ ರೈತರಿಗಂತ ಇದಾಗಿ ಬಿಡೈತಿ ಸರ್. ಕೀಡಿ ಬಾಳ ಆಗಿದ್ದಕ್ಕೆ ಎಣ್ಣೆ ಬಾಳ ಸತ ಹೊಡ್ಯಾದ ಸರ್. ಈಗ 3ನೇ 4ನೇ ಮೈ ಹೊಡಿಬೇಕು ಸರ್. ಹೆಂಗ್ರಿ ಕಡ್ಲಿ ಎಲ್ಲ ಏನಲ್ಲ ಸರ್, ಎಷ್ಟು ಎಕರೆ ಬೆಳೆದ್ರಿ? ನಾವು 4 ಎಕರೆ ಬೆಳೆದ್ವಿ. ಎಲ್ಲ ಕಡೆ ಕೀಟಗಳು ವ್ಯಾಪಿಸಿಕೊಳ್ಳುತ್ತಿವೆ. ಈಗಾಗಲೇ ರೈತರು ಕಡಲೆ ಬೆಳೆಗೆ ಸುಮಾರು 15,000 ರೂಪಾಯಿಯಷ್ಟು ಖರ್ಚು ಮಾಡಿದ್ದಾರೆ. ಈಗ ಹೆಚ್ಚುವರಿಯಾಗಿ ಕೀಟನಾಶಕ ಸಿಂಪಡಣೆ ಮಾಡೋ ಪರಿಸ್ಥಿತಿ ಎದುರಾಗಿದೆ. ಕಡ್ಲಿಗೆ ಕೀಟನಾಶಕ ಎಣ್ಣೆ ಸಿಂಪಡಣೆ ಮಾಡತ್ತವ್ರಿ. ಕೀಡಿ ಬಾಳ ಆಗ್ಯಾವ್ರಿ. ಮೊನ್ನೆ ವಾತಾವರಣ ಸರಿ ಇಲ್ಲದ ಸಂಬಂಧ ರೀ ಇಳುವರಿ ಸ್ವಲ್ಪ ಕಡಿಮೆ ಹೊಣತಾವ್ರಿ. ಯಾಕೆಲ್ಲ ಹುಳಿ ಹೋಗ್ಬಿಟ್ಟೈತಿ? ಹುಳಿ ಮೊನ್ನೆ ಮಳೆ ಆದ ಸಂಬಂಧ ರೀ ಸ್ವಲ್ಪ ಹುಳಿ ಹೋಗೇತ್ರಿ. ಮಾಡಾತ್ರಿ ವಾತಾವರಣ ಸ್ವಲ್ಪ ಚೇಂಜ್ ಆಗತ್ತಲ್ರಿ. ಇದು ಇಳುವರಿ ಕಡಿಮೆ ಬರ್ತೈತ್ರಿ. ಮತ್ ಖರ್ಚು ಮಾಡುದ್ರಿ. ಈಗ 3ನೇ ಮೈ ರೀ ಎಣ್ಣೆ ಹೊಡಿದ್ರಿ. ಧಾರವಾಡ ಜಿಲ್ಲೆಯ ರೈತರು ಈ ಸಲ ಉತ್ತಮ ಕಡಲೆ ಇಳುವರಿಯ ನಿರೀಕ್ಷೆಯಲ್ಲಿದ್ದರು. ವಾತಾವರಣವು ಆರಂಭದಿಂದ ಚೆನ್ನಾಗಿಯೇ ಕೈ ಹಿಡಿದಿತ್ತು. ಆದರೆ ಈಗ ಶುರುವಾಗಿರೋ ಕೀಟಬಾಧೆ ರೈತರಿಗೆ ದೊಡ್ಡ ತಲೆನೋವಾಗಿದೆ. ಮಳೆ ನಿಂತರೂ ಮಳೆ ಹನಿ ನಿಲ್ಲೋದಿಲ್ಲ ಎನ್ನುವಂತೆ ಸದ್ಯ ಫಂಗಲ್ ಚಂಡಮಾರುತದ ಸೈಡ್ ಎಫೆಕ್ಟ್ ರೈತ ಬೆಳೆಗಳ ಮೇಲೆ ಕಂಡು ಬರ್ತಾ ಇದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ. ಹುಳು ಬಾಧೆಗೆ ಅನ್ನದಾತ ಕಂಗಾಲು. ಹೀಗೆ ಸಮೃದ್ಧವಾಗಿ ಬೆಳೆದ ಬೆಳೆಯಲ್ಲಿ ಕೀಟಬಾಧೆ ರೈತರ ನಿದ್ದೆಗೆಡಿಸಿದೆ. ಧಾರವಾಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯುವ ಕಡಲೆಗೆ ಈಗ ಕಂಟಕ ಶುರುವಾಗಿದೆ. ಆರಂಭದಲ್ಲಿ ಬೆಳೆ ಚೆನ್ನಾಗಿಯೇ ಬಂದಿತ್ತು. ಆದರೆ ನಿರಂತರ ಮೋಡ ಕವಿದ ವಾತಾವರಣದಿಂದ ಕಡಲೆ ಬೆಳೆಗೆ ಹುಳುಬಾಧೆ ಕಾಣಿಸಿಕೊಂಡಿದೆ. ಹೀಗೆ ಎಲೆಗಳ ಮೇಲೆ ಕೀಟಗಳ ಮೊಟ್ಟೆಗಳೇ ಹೆಚ್ಚಾಗಿ ಕಾಣುತ್ತಿವೆ. ಹೀಗಾಗಿ ಈ ಸಲ ಕಡಲೆ ಕೈ ಹಿಡಿಯುತ್ತೋ ಇಲ್ಲವೋ ಅನ್ನೋ ಚಿಂತೆ ರೈತರನ್ನ ಕಾಡುತ್ತಿದೆ. ಈ ಪರಿಸ್ಥಿತಿ ಸರ್ ಕೀಡಿ ಇವಾಗ ಸಂಬಂಧ ಸರ್ ಏನ್ ರೈತರಿಗಂತ ಇದಾಗಿ ಬಿಡೈತಿ ಸರ್. ಕೀಡಿ ಬಾಳ ಆಗಿದ್ದಕ್ಕೆ ಎಣ್ಣೆ ಬಾಳ ಸತ ಹೊಡ್ಯಾದ ಸರ್. ಈಗ 3ನೇ 4ನೇ ಮೈ ಹೊಡಿಬೇಕು ಸರ್. ಹೆಂಗ್ರಿ ಕಡ್ಲಿ ಎಲ್ಲ ಏನಲ್ಲ ಸರ್, ಎಷ್ಟು ಎಕರೆ ಬೆಳೆದ್ರಿ? ನಾವು 4 ಎಕರೆ ಬೆಳೆದ್ವಿ. ಎಲ್ಲ ಕಡೆ ಕೀಟಗಳು ವ್ಯಾಪಿಸಿಕೊಳ್ಳುತ್ತಿವೆ. ಈಗಾಗಲೇ ರೈತರು ಕಡಲೆ ಬೆಳೆಗೆ ಸುಮಾರು 15,000 ರೂಪಾಯಿಯಷ್ಟು ಖರ್ಚು ಮಾಡಿದ್ದಾರೆ. ಈಗ ಹೆಚ್ಚುವರಿಯಾಗಿ ಕೀಟನಾಶಕ ಸಿಂಪಡಣೆ ಮಾಡೋ ಪರಿಸ್ಥಿತಿ ಎದುರಾಗಿದೆ. ಕಡ್ಲಿಗೆ ಕೀಟನಾಶಕ ಎಣ್ಣೆ ಸಿಂಪಡಣೆ ಮಾಡತ್ತವ್ರಿ. ಕೀಡಿ ಬಾಳ ಆಗ್ಯಾವ್ರಿ. ಮೊನ್ನೆ ವಾತಾವರಣ ಸರಿ ಇಲ್ಲದ ಸಂಬಂಧ ರೀ ಇಳುವರಿ ಸ್ವಲ್ಪ ಕಡಿಮೆ ಹೊಣತಾವ್ರಿ. ಯಾಕೆಲ್ಲ ಹುಳಿ ಹೋಗ್ಬಿಟ್ಟೈತಿ? ಹುಳಿ ಮೊನ್ನೆ ಮಳೆ ಆದ ಸಂಬಂಧ ರೀ ಸ್ವಲ್ಪ ಹುಳಿ ಹೋಗೇತ್ರಿ. ಮಾಡಾತ್ರಿ ವಾತಾವರಣ ಸ್ವಲ್ಪ ಚೇಂಜ್ ಆಗತ್ತಲ್ರಿ. ಇದು ಇಳುವರಿ ಕಡಿಮೆ ಬರ್ತೈತ್ರಿ. ಮತ್ ಖರ್ಚು ಮಾಡುದ್ರಿ. ಈಗ 3ನೇ ಮೈ ರೀ ಎಣ್ಣೆ ಹೊಡಿದ್ರಿ. ಧಾರವಾಡ ಜಿಲ್ಲೆಯ ರೈತರು ಈ ಸಲ ಉತ್ತಮ ಕಡಲೆ ಇಳುವರಿಯ ನಿರೀಕ್ಷೆಯಲ್ಲಿದ್ದರು. ವಾತಾವರಣವು ಆರಂಭದಿಂದ ಚೆನ್ನಾಗಿಯೇ ಕೈ ಹಿಡಿದಿತ್ತು. ಆದರೆ ಈಗ ಶುರುವಾಗಿರೋ ಕೀಟಬಾಧೆ ರೈತರಿಗೆ ದೊಡ್ಡ ತಲೆನೋವಾಗಿದೆ.